ಹೇಗೆ ನಡೀತಾ ಇದೆ ನಿಮ್ಮ ಹೋರಾಟದ ಜೀವನ? ಹೋರಾಟದ ಜೀವನ ಈಗ ನೀವೇ ನೋಡ್ತಿದ್ದೀರಾ. KRS ಪಕ್ಷ ಅನ್ನುವಂಥದ್ದು ಇವತ್ತು ಒಂದೊಂದು ಹೊಸ ರಾಜಕೀಯ ಮಾದರಿ ರಾಜಕೀಯ ಸಂಸ್ಕೃತಿಯನ್ನು ಹುಟ್ಟಾಕಿದೆ. ರಾಜ್ಯಾದ್ಯಂತ ಇವತ್ತು ಈ ತರಹದ ಹಳದಿ ಕೆಂಪು ಟಿ ಶರ್ಟ್ ಹಾಕ್ಕೊಂಡಿರೋರು ಸಾವಿರಾರು ಜನ ಇವತ್ತು ರಾಜಕೀಯ ಮಾತಾಡ್ತಿದ್ದಾರೆ, ಭ್ರಷ್ಟಾಚಾರ ವಿರೋಧಿಸ್ತಾ ಇದ್ದಾರೆ, ಚುನಾವಣೆಗೆ ನಿಲ್ತಾ ಇದ್ದಾರೆ, ನೈತಿಕವಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ನಮ್ಮದೊಂದು ಇವತ್ತು ಹೇಗಿದೆ ಅಂದರೆ ನನ್ನೊಬ್ಬಂದೇ ಹೇಳೋದಕ್ಕಾಗೋದಿಲ್ಲ. ರಾಜ್ಯದ ಸಾವಿರಾರು ಜನ KRS ಪಕ್ಷದ ಸೈನಿಕರು ಅಂತ ಏನು ಹೇಳ್ತೀವಿ ಅವರೆಲ್ಲರದ್ದು ಹೇಳಬೇಕು. ಚೆನ್ನಾಗಿದೆ. ಇವತ್ತಿನ ಭ್ರಷ್ಟ ಮತ್ತು ದುಷ್ಟ ವ್ಯವಸ್ಥೆಯ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಬದುಕೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ, ಪ್ರಾಮಾಣಿಕತೆಗಾಗಿ, ಭ್ರಷ್ಟಾಚಾರ ರಹಿತವಾದ ಆಡಳಿತಕ್ಕಾಗಿ, ನ್ಯಾಯ ನೀತಿ ಧರ್ಮ ಅಂತ ನಾವೇನು ಹೇಳ್ತೀವೋ ಅದಕ್ಕಾಗಿ ಹೋರಾಡ್ತಿರುವಂಥ ಸಾವಿರಾರು ಜನ ಇವತ್ತು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾನಾ ತೊಂದರೆಗಳು ಇದೆ, ನಿಮಗೆ ಗೊತ್ತಿದೆ. ನೂರಾರು ಕೇಸುಗಳಿವೆ. ನಮ್ಮ ರಾಜ್ಯದ ಭ್ರಷ್ಟ ಪೊಲೀಸರು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಯಾವ ಹಂತಕ್ಕೆ ಮುಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಇದಕ್ಕಿಂತ ಅಧೋಗತಿ ಅಂತಾರಲ್ವಾ, ಇದಕ್ಕಿಂತ ಕೆಳಗಡೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಸುಳ್ಳು ಕೇಸುಗಳು ನೂರಾರು ಬಿಡ್ತಿವೆ. ಕೋರ್ಟು ಕಚೇರಿ ಇವೆಲ್ಲ ಅಲ್ಕೊಂಡು ನಗುನಗುತ್ತಾನೆ ಒಂದು ಹೊಸ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಯಶಸ್ಸು ಸಿಗ್ತಾ ಇದೆ ನಮಗೆ. ಜನ ಬೆಂಬಲಿಸ್ತಾ ಇದ್ದಾರೆ, ಸದಸ್ಯತ್ವ ತಗೊಳ್ತಿದ್ದಾರೆ, ದೇಣಿಗೆ ಕೊಡ್ತಾ ಇದ್ದಾರೆ. ನಿಲ್ಲಿಸಿ, ನಾನೆಲ್ಲಾದ್ರೂ ಹೋಗ್ತಿರುವ ಗಾಡಿನ ನಿಲ್ಲಿಸಿ, ಸರ್ ನಿಮ್ದು QR ಕೋಡ್ ಕೊಡಿ ಸರ್ ಅಂತಾರೆ. ಸೊ ಹಾಗಾಗಿ ಚೆನ್ನಾಗಿದೆ. ಒಂದು ರೀತಿಯಲ್ಲಿ ನಾವು ಒಂದು ಹಂತವನ್ನು ದಾಟಿದ್ದೀವಿ ಅಂತ. ಈಗ ಏನಂದ್ರೆ ಸರ್, ಈಗ ಈ ವ್ಯವಸ್ಥೆ ನೀವು ಮಾಡೋದಕ್ಕೂ ಮುಂಚೆ ನಿಮಗೆ ಒಂದು ಐಷಾರಾಮಿ ಜೀವನನೇ ಇತ್ತು. ಯಾಕೆ ಅಂತಂದರೆ ನಿಮಗೇನು ಅಂದರೆ ನೀವು ಕೆಲಸ ಮಾಡ್ತಾಯಿದ್ರಿ, ವಿದೇಶದಲ್ಲಿ ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಲಕ್ಷಾನುಗಟ್ಟಲೆ ಸ್ಯಾಲ್ರಿ ಬರ್ತಾ ಇತ್ತು, ಒಳ್ಳೆ ಕುಟುಂಬ ಕೂಡ ಇತ್ತು. ನಿಮಗೆ ಯಾಕೆ ರಾಜಕೀಯ ಅಂತ ಯಾಕೆ ಬೇಕಾಗಿತ್ತು? ಈಗ ಇದು ಸಿಕ್ಬಿಟ್ರೆ ಸಾಕು ನಮ್ಮ ಜನಕ್ಕೆ. ಈಗ ನಾನು ಆರಾಮಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ನಾನು ಮನಸ್ಥಿತಿ ಇದ್ಬಿಟ್ರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಈಗಿನ ಜನ. ಹೀಗಿರುವಾಗ ನಿಮ್ಗೆ ಅಷ್ಟೊಂದು ಸ್ಯಾಲ್ರಿ ಇದ್ದು ಎಲ್ಲ ಚೆನ್ನಾಗಿದ್ದು ವ್ಯವಸ್ಥೆ ಇದ್ದು ಯಾಕೆ ರಾಜಕಾರಣ ಬೇಕನ್ನಿಸ್ತಾ? ನನಗೆ ಇದೊಂದು ವಿಚಿತ್ರ ಮತ್ತು ವಿಶೇಷ ಪ್ರಶ್ನೆ ಅನ್ಸುತ್ತೆ. ಈಗ ಇದನ್ನ ಕೇಳ್ತಿರೋರು ನೀವೆಲ್ಲ ನೂರಾರು ಜನ ಕೇಳಿದ್ರು. ಇದು ವಿಶೇಷ ಅಂತ ಆಗ್ಬಾರ್ದಿತ್ತು, ವಿಚಿತ್ರ ಅಂತಲೂ ಆಗ್ಬಾರ್ದಿತ್ತು. ಯಾಕೆಂದ್ರೆ ಹಿಂದೆ ಈಗ ಮಹಾತ್ಮ ಗಾಂಧೀಜಿಗೆ ಬೇಕಾಗಿತ್ತಾ, ನೆಹರೂರವ್ರಿಗೆ ಬೇಕಾಗಿತ್ತಾ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬೇಕಾಗಿತ್ತಾ? ಈಗ ನಾನು ಏನು ಹೇಳಿದೆ, ಮೂವರೂ ಆಗರ್ಭ ಶ್ರೀಮಂತರು ಒಂದು ರೀತಿ. ಮಹಾತ್ಮ ಗಾಂಧೀಜಿಯವರ ತಂದೆ ಒಂದು ಸಣ್ಣ ರಾಜ್ಯದ ಸಂಸ್ಥಾನದ ದಿವಾನರಾಗಿದ್ದವರು. ಮೋತಿಲಾಲ್ ನೆಹರೂರವರಂತೂ ಜವಾಹರ್ಲಾಲ್ ನೆಹರು ಅವರ ತಂದೆ ಬಹಳ ಆಗರ್ಭ ಶ್ರೀಮಂತರು. ಅಲಹಾಬಾದ್ನ ಇವತ್ತಿನ ಪ್ರಯಾಗ್ರಾಜ್ ಏನಂತೀವಿ ಅದರ ಬಹಳ ದೊಡ್ಡ ಶ್ರೀಮಂತರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಅಂತಹವೇ ಶ್ರೀಮಂತ ಕುಟುಂಬ. ಅವರು ICS ಆಗಿನ ಕಾಲದಲ್ಲೇ ಪಾಸ್ ಆಗಿದ್ದಂಥವ್ರು. ಹಾಗಾಗಿ ಅವರಿಗೆಲ್ಲ ಯಾಕೆ ಬೇಕಾಗಿತ್ತು? ನಾವು ಅದೇ ತರಹದ ಒಂದು ಕೆಲಸವನ್ನು ಇವತ್ತು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೀವಿ. ನಿಮ್ಗೆ ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಇದು ಸಂದರ್ಭದ ಕಾರಣಕ್ಕಾಗಿ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಬಹುತೇಕವಾಗಿ ಶ್ರೀಮಂತವಾಗಿರುವಂಥವ್ರು, ಆರ್ಥಿಕವಾಗಿ ಚೆನ್ನಾಗಿರುವಂಥವ್ರು, ಐಷಾರಾಮಿ ಜೀವನ ನಡೆಸ್ತಿರುವಂಥವ್ರು ಯಾವುದೇ ರೀತಿಯ ಸಾಮಾಜಿಕ ರಾಜಕೀಯ ಚಟುವಟಿಕೆಗಳಿಗೆ ಬರಬಾರದು. ಇಲ್ಲಿ ಬರೋರೆಲ್ಲ ಪುಂಡರು, ಪೋಖ್ರಿಗಳು, ಹಣ ಮಾಡಬೇಕು, ಹೆಂಡ ತಿನ್ನಿಸ್ಕೊಡಿಸ್ಬೇಕು, ಅಥವಾ ಇನ್ಯಾವುದೋ ಅನೈತಿಕ ಬದುಕಬೇಕು ಅಂಥವ್ರು ಮಾತ್ರ ರಾಜಕೀಯ ಅಧಿಕಾರಕ್ಕಾಗಿ ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬಂದಿದೆ. ಆದರೆ ರಾಜಕೀಯ ಪರಮ ಪವಿತ್ರವಾದದ್ದು ನನ್ನ ಪ್ರಕಾರ. ನನಗೆ ಚಿಕ್ಕಂದಿನಿಂದಲೇ ನಮ್ಮೂರಲ್ಲಿದ್ದಂತಹ ವಾತಾವರಣದ ಕಾರಣಕ್ಕಾಗಿ ಪುರಾಣಗಳನ್ನು, ಹರಿಕತೆಗಳನ್ನು ಕೇಳ್ತಾ ಓದ್ತಾ ಬೆಳೆದಂಥವನು. ನಮ್ಮ ಮನೆಯ ವಾತಾವರಣ, ನಮ್ಮೂರಿನ ವಾತಾವರಣ ಇವೆಲ್ಲದರಿಂದಾಗಿ ಚಿಕ್ಕಂದಿನಿಂದ ಪುಸ್ತಕಗಳನ್ನು, ವಿಶೇಷವಾಗಿ ಚಂದಮಾಮದಿಂದ ಹಿಡಿದು ಎಲ್ಲ ಥರದ ರಾಮಾಯಣ ಮಹಾಭಾರತಗಳ ತುಂಬಾ ಒಲವಿತ್ತು. ಹಾಗಾಗಿ ನನಗೊಂದು ಪ್ರೇರಣೆ ಆಗ್ತಾ ಬಂತು ಚಿಕ್ಕವನಿದ್ದಾಗಲಿಂದನೇ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ವಿದ್ಯಾಭ್ಯಾಸದ ಗುರಿ ಅಂತ ಏಕಲವ್ಯ ಹೇಳುವಂಥದ್ದೊಂದು ಪಾಠ ಇತ್ತು. ಸೊ ಇವೆಲ್ಲವನ್ನು ಒಂದು ರೀತಿಯಲ್ಲಿ ಮನಸ್ಸಿಗೆ ಸ್ಫೂರ್ತಿ ಕೊಡ್ತಾ ಇತ್ತು. ಹರಿಶ್ಚಂದ್ರನ ಹರಿಕತೆ ಕೇಳುವಾಗ ಸತ್ಯ ಬಿಡಬಾರ್ದು ಅನ್ನೋದು, ಹೀಗೆ ಹಲವು. ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನಗಳೆಲ್ಲ ನೋಡಿದಾಗ ನಾವು ಈ ಸಮಾಜದ ಶಿಶುಗಳು ನಾವು. ಹಾಗಾಗಿ ನಾವು ಈ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ವಾ? ನಮ್ಮ ಪಾತ್ರ ಬಂದಾಗ, ಅಂದರೆ ಎಲ್ಲರೂ ಏನು ಕೊಡಬೇಕು ಅಂತಿಲ್ಲ, ಆದರೆ ಒಂದು ಪಾತ್ರವನ್ನು ನಾವು ನಿಭಾಯಿಸಬೇಕು ಅಂತ ಬಂದಾಗ ಅದನ್ನು ನಿಭಾಯಿಸಬೇಕು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ನಮ್ಮ ರಾಜ್ಯದ ಕೆಟ್ಟ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಮತ್ತು ಬಡತನವನ್ನು, ಸಾಮಾಜಿಕ ಅಸಮಾನತೆಗಳನ್ನು ಕಂಡ ಮೇಲೆ ನಾನು ಇಲ್ಲಿ ಏನಾದರೂ ಮಾಡಬೇಕು. ಯಾಕಂದರೆ ನನಗೆ ಆ ಪ್ರೇರಣೆ ಇತ್ತು. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು.
ಹಾಗೆ ಪುರಾಣಗಳ ಒಳ್ಳೊಳ್ಳೆಯ ವ್ಯಕ್ತಿಗಳ ಪ್ರೇರಣೆ ಇತ್ತು, ಐತಿಹಾಸಿಕ ವ್ಯಕ್ತಿಗಳ ಪ್ರೇರಣೆ ಇತ್ತು. ಸತ್ಯ, ನ್ಯಾಯ, ನೀತಿ ಇದು ನಮ್ಮ ಜೀವನದ ಒಂದು ಅಂಗವಾಗಬೇಕು ಅನ್ನುವಂಥ ಪ್ರೇರಣೆಗಳು ಬಂದಿತ್ತು. ಹಾಗಾಗಿ ನಾನು ಎಷ್ಟೇ ಕಷ್ಟ ಆಗಲಿ ಇದನ್ನು ಮಾಡಬೇಕು, ನನ್ನ ಕೈಲಾಗಿದ್ದು ರಾಜಕೀಯಕ್ಕೆ ಬರಬೇಕು ಅಂತಿರಲಿಲ್ಲ, ಸಾಮಾಜಿಕವಾಗಿ ತೊಡಸ್ಕೊಳ್ಳೋಣ ಅನ್ನುವಂಥದ್ದು ಇತ್ತು. ಆದರೆ ರಾಜಕೀಯ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವಂತಹ ಮತದ ಆಧಾರದ ಮೇಲೆ, ಓಟಿನ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರಲ್ವಾ, ಅವ್ರಿಗಿರುವಷ್ಟು ಬಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಅವರು ಯಾವುದನ್ನು ಬೇಕಾದ್ರೂ ಬದಲಿಸಬಲ್ಲರು, ಎಂತಹ ಸುಧಾರಣೆಯನ್ನು ಬೇಕಾದ್ರೂ ತರಬಲ್ಲರು, ಎಂತಹ ಅಕ್ರಮ ಅನ್ಯಾಯಗಳನ್ನು ಬೇಕಾದ್ರೂ ಕೇವಲ ಒಂದು ಪೆನ್ನಿನಿಂದ ಬದಲಾಯಿಸಬಲ್ಲರು. ಹಾಗಾಗಿ ಬೇರೆ ತರಹದ ಸುಧಾರಣೆಗಳು ನಮ್ಮ ದೇಶದಲ್ಲಿ. ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಎಷ್ಟೋ ಮಹಾತ್ಮರು ಬಂದರು, ಎಷ್ಟೋ ಮಹಾತ್ಮರು ಹೋದ್ರು, ಆದರೆ ನಮ್ಮವರ ಏನು ಅಸ್ಪೃಶ್ಯರ ಅಂತ ಏನು ಅವ್ರು ಹೇಳ್ತಾ ಇದ್ರು, ಅವರ ಇದು ಏನು ಕೆಟ್ಟ ದಿನಗಳಾಗಲಿ ಪರಿಸ್ಥಿತಿ ಆಗಲಿ ಬದಲಾಗಲಿಲ್ಲ. ಸಮಾಜ ಸುಧಾರಕರು ಕೀರ್ತನಕಾರರಿಂದ ಹಿಡ್ಕೊಂಡು ಬಸವಣ್ಣನವರ ತನಕ ಅನೇಕ ಕ್ರಾಂತಿಕಾರಿಗಳು, ಸಮಾಜ ಸುಧಾರಕರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದರು. ಅದು ಯಾವ ಮಟ್ಟಿಗೆ ಸುಧಾರಣೆ ಆಯಿತು. ಆದರೆ ನೋಡಿ, ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ಸಂವಿಧಾನ ಬಂತು, ಸಂವಿಧಾನವನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ಸಂವಿಧಾನ 1950 ಜನವರಿ 26ರಲ್ಲಿ ಅಳವಡಿಸ್ಕೊಂಡ್ವಿ. 1952ರಲ್ಲಿ ಇಡೀ ದೇಶಾದ್ಯಂತ ಚುನಾವಣೆ ನಡೀತು. ಚುನಾವಣೆಗಳ ಮೂಲಕ ಜನಪ್ರತಿನಿಧಿಗಳು ಆಯ್ಕೆಯಾದರು. 52ರ ತನಕ ಈ ದೇಶದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಕೆಲವೊಂದೇ ಕಡೆ ಇದ್ರು, ಆಮೇಲೆ ಎಲ್ರಿಗೂ ವೋಟಿಂಗ್ ಇರಲಿಲ್ಲ 52ರ ತನಕ. ಹಾಗಾಗಿ ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ಸಂವಿಧಾನ ಬಂತು, ಸಂವಿಧಾನ ಬಂದ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಬಂತು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ತಿನ್ನಬೇಕು, ಏನು ಕುಡಿಬೇಕು, ಯಾವ ಶಾಲೆಗೆ ಹೋಗ್ಬೇಕು, ಏನು ಒಂದು ಓದಬೇಕು, ಓದಿದ ಮೇಲೆ ಏನು ಉದ್ಯೋಗ ಸಿಗಬೇಕು, ರಸ್ತೆ ಹೇಗಿರಬೇಕು, ಎಲ್ಲವನ್ನು ತೀರ್ಮಾನ ಮಾಡೋದು ನಮ್ಮ ರಾಜಕಾರಣ, ನಮ್ಮ ಸರ್ಕಾರ, ಅಂದರೆ ನಾವೇ ಆಯ್ಕೆ ಮಾಡಿದಂತಹದ್ದು. ಹಾಗಾಗಿ ಇವತ್ತು ಹಿಂದೆ ಯಾವತ್ತೂ ಇಲ್ಲದಂತಹ ಹೊಸ ಕಾನೂನುಗಳು ಇವತ್ತು ಬಂದಿದೆ. ಹಿಂದೆ ಯಾವತ್ತೂ ಇಲ್ಲದಂತಹ ಸಮಾಜ ಸುಧಾರಣೆ ಇವತ್ತಾಗಿದೆ. ಎಷ್ಟೆಷ್ಟು ದೊಡ್ಡ ಕ್ರಾಂತಿಕಾರಿ ಸಮಾಜ ಸುಧಾರಕರು ಬಂದಾಗಲೂ ಆಗದೇ ಇದ್ದಂತಹ ಸಮಾಜ ಸುಧಾರಣೆ ಇವತ್ತು ಸಂವಿಧಾನವನ್ನು ಅಳವಡಿಸಿಕೊಂಡ ಕಾರಣಕ್ಕಾಗಿದೆ. ದಲಿತರು, ಅಸ್ಪೃಶ್ಯರು ಅಂತ ಏನು ಹೇಳ್ತಾ ಇದ್ರು, ಅವರ ಮೇಲೆ ನಡೀತಿದ್ದಂಥ ಅತ್ಯಾಚಾರ ಕೊನೆಗೊಂಡಿದೆ. ಹಿಂದುಳಿದವರು ಇವತ್ತು ಮುಖ್ಯವಾಹಿನಿಗೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲರಿಗೂ ಜಾತ್ಯತೀತ ಜಾತಿ, ಕೋಮು, ಮತಗಳನ್ನ ಮೀರಿ ಇವತ್ತು ಎಲ್ರಿಗೂ ಒಂದೇ ತರಹದ ಹಕ್ಕುಗಳಿದೆ. ಭಾರತದ ಸಹಸ್ರಾರು ವರ್ಷಗಳ ಭಾರತದ ಇತಿಹಾಸದಲ್ಲಿ ಇಂಥದ್ದು ಯಾವತ್ತಾಗಿತ್ತು? ದೇಶವ್ಯಾಪಿಯಾಗಿ ಎಲ್ಲೆಲ್ಲೋ ಅಲ್ಲಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇದ್ದುದರಲ್ಲಿ ಉತ್ತಮವಾದ ವ್ಯವಸ್ಥೆ ಇತ್ತು ಅನೇಕ ರಾಜರುಗಳ ಪರಂಪರೆಯಲ್ಲಿ. ಆದರೆ ಇಡೀ ದೇಶವ್ಯಾಪಿಯಾಗಿ ಈ ಮಟ್ಟಿನ ಒಂದು ಉತ್ತಮವಾದ ಗೌರವ ಘನತೆಯಿಂದ ಬದುಕು ಕಟ್ಟಿಕೊಳ್ಳುವಂಥ ಒಂದು ವಾತಾವರಣ ಹಿಂದೆ ಯಾವತ್ತೂ ಇರಲಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಬಹಳ ಪವಿತ್ರವಾದದ್ದು. ಇಂದಿನ ಪ್ರಸಕ್ತ ವರ್ತಮಾನವನ್ನು ಸರಿ ಮಾಡಿಕೊಳ್ಳುವ ಮತ್ತು ಮುಂದಿನ ದಿನಗಳ ಭವಿಷ್ಯಕ್ಕೆ ಭದ್ರವಾದ ಬುನಾದಿ ಹಾಕುವಂತಹ ಬಹಳ ಪವಿತ್ರವಾದ ಕೆಲಸ. ಹಾಗಾಗಿ ಆ ಪವಿತ್ರವಾದ ಕೆಲಸದ ಕರೆ ನನಗೆ ಕರೀತು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.